Hello dear students, welcome to our channel. Myself Krishnamurthy, and today we are learning about some of the basic concepts of chemical kinetics. Okay, here we are moving towards chemical kinetics. So the chemical kinetics, which is the branch of physical chemistry which deals with the study of speed or velocity of the reaction, or with what speed the reaction is moving. So all these things we are going to learn in this chapter. So let us see chemical kinetics, which deals with the rate, mechanism, and factors affecting the chemical reactions. So when we are just talking about the rate of the reaction, it is defined as the change in concentration of the reactant or a product in a particular interval of time. The change in concentration of substance, say for example, A, is represented by delta A. Delta means change. ಹಾಗಾದ್ರೆ ಡೆಲ್ಟಾ ಅಂದ್ರೆ ಏನು? ಫೈನಲ್ ಕಾನ್ಸಂಟ್ರೇಷನ್ ಮೈನಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಗಿದೆ. ಹಾಗಿದ್ರೆ ಫಾರ್ ಎ ರಿಯಾಕ್ಟೆಂಟ್ ಫೈನಲ್ ಕಾನ್ಸಂಟ್ರೇಷನ್ ಇಸ್ ಲೆಸ್ಸರ್ ವೆನ್ ಕಂಪೇರ್ಡ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್. therefore delta A will have negative sign. ಹಾಗಿದ್ರೆ ರೇಟ್ ಆವರೇಜ್ ರೇಟ್ ಇನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಬರೆಯೋದಾದ್ರೆ ನೋಡಿ ಇಲ್ಲಿ ದಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಮೈನಸ್ delta A divided by delta T, or in terms of product ಬರೆಯೋದಾದ್ರೆ ಇಲ್ಲಿ ಕೆಳಗಡೆ ಇದೆ ಆಲ್ರೆಡಿ, ದಟ್ ಇಸ್ ಪ್ಲಸ್ ಡೆಲ್ಟಾ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಆ ಪಾಸಿಟಿವ್ ಅಂಡ್ ನೆಗೆಟಿವ್ ಸೈನ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೈನ್ ಪಾಸಿಟಿವ್ ಇದೆ ಅಂದ್ರೆ ಅರ್ಥ ನೋಡಿ ಯಾವ್ದಕ್ಕೆ ಅಂತ ಅಂದ್ಕೋಬೇಕು ನಾವು, ಪ್ರಾಡಕ್ಟ್ಸ್ಗೆ. ಹಾಗಾದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ವಿಲ್ ಕೀಪ್ ಆನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೈಮ್. reactant concentration decreases, keep on decreases as the time increases. Okay, the rate of the reaction is defined as the change in concentration of reactant or a product in particular interval of time anta ಕರೀತೀವಿ. Next, average rate in terms of reactants ಬರೆಯೋದಾದ್ರೆ ಆಲ್ರೆಡಿ ಹೇಳಿದ್ದೀನಿ ನಾನು, ಡೆಲ್ಟಾ ಎ ನೋಡಿ ಮೋಲಾರ್ ಕಾನ್ಸಂಟ್ರೇಷನ್ ಅನ್ನೋ ಟರ್ಮ್ ಅನ್ನ ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ಬರಿಬೇಕು. ಅಂದ್ರೆ ಮೋಲಾರಿಟಿ, ಮೋಲ್ಸ್ ಆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು. The negative sign in the expression make the rate positive. Hence, the rate of the reaction is never negative. Negative positive ಅನ್ನೋದು ರೇಟ್ ಗೆ ಅಂತಲ್ಲ, ಪ್ರಾಡಕ್ಟ್ ಅಥವಾ ರಿಯಾಕ್ಟೆಂಟ್ ಗೆ ಮಾತ್ರ. ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ಕಂಪ್ಲೀಟ್ ರಿಯಾಕ್ಷನ್ ಗೆ ಕೆಳಗಡೆ ಒಂದು ಕೊಟ್ಟಿದ್ದಾರೆ, ಯಾವ್ದಿದೆ 2N2O5. ಓಕೆ ರೈಟ್, 2N2O5 ಗಿವಿಂಗ್ ರೈಸ್ ಟು 4NO2 plus O2 ಅಂತ ಹೇಳಿ. ಹಾಗಾದ್ರೆ ಅದಕ್ಕೂ ಮುಂಚೆ ನೋಡ್ಕೊಳ್ಳಿ ಇಲ್ಲಿ as the rate is change in molar concentration of the reactant or product with the time. ಇಲ್ಲಿ ನಾನು ತಗೊಂಡಿರೋದು molar concentration of the reactant, ಅದರಲ್ಲೂ 0 ಅಂತ ಇದೆ ಅಂದ್ರೆ 0 ಟೈಮ್ ಅಂದ್ರೆ ಇನಿಷಿಯಲ್ molar concentration. as the time passes ನೋಡಿ T1 ನಲ್ಲಿ ಎಷ್ಟಿದೆ, R ಇಷ್ಟಿದೆ, T2 ನಲ್ಲಿ ಇಷ್ಟಿದೆ. ಹಾಗಾದ್ರೆ as the time changes with the regular intervals of time, the concentration also decreases. ಹಾಗಿದ್ರೆ ನಾವು ಹೇಗೆ ತಗೊಳ್ತಾ ಇದೀವಿ ಅದನ್ನ ಆವರೇಜ್ ರೇಟ್ ಅಂದ್ರೆ ಹೀಗೆ, ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಫೈನಲ್ ರೇಟ್ ಮೈನಸ್ ಇನಿಷಿಯಲ್ ರೇಟ್ ಡಿವೈಡೆಡ್ ಬೈ T2 ಮೈನಸ್ T1. ಓಕೆನಾ, ರೈಟ್. ಹಾಗಾದ್ರೆ ಬನ್ನಿ ಇಲ್ಲಿಗೆ ನೋಡೋಣ. ಈ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಆಲ್ಸೋ ಡಿಫೈನ್ ಅಥವಾ ಜಸ್ಟ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್, ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ಒಂದ್ಸಲ ನೋಡ್ಕೊಳ್ಳಿ. that is going to be expressed like this. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದಕ್ಕೆ ಪಾಸಿಟಿವ್ ಸೈನ್ ಅನ್ನ ಹಾಕ್ತಿವಿ, ಯಾಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಗೆ ನಾವು ಮೈನಸ್ ಸೈನ್ ಅನ್ನ ಹಾಕ್ತಿವಿ, ಯಾಕೆ ಕಡಿಮೆ ಆಗುತ್ತೆ ಅಂತ. ಆ ಹಿಂದೆ ಇರೋ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅನ್ನ ಇನ್ವರ್ಸ್ ಮಾಡ್ಕೊಂಡ್ರೆ ಆಯ್ತು. ದಟ್ ಇಸ್ ಈಕ್ವಲ್ ಟು ನೋಡಿ -1/2 ಇಂಟು ಡೆಲ್ಟಾ N2O5 ಡಿವೈಡೆಡ್ ಬೈ ಡೆಲ್ಟಾ ಟಿ, ದಟ್ ಇಸ್ ಈಕ್ವಲ್ ಟು 1/4, 4 ಇದೆಯಾ 1/4 ಮಾಡ್ಕೊಳ್ಳಿ, ಇಂಟು ಡೆಲ್ಟಾ NO2 ಬೈ ಡೆಲ್ಟಾ ಟಿ, ದಟ್ ಇಸ್ ಈಕ್ವಲ್ ಟು ಡೆಲ್ಟಾ O2 ಬೈ ಡೆಲ್ಟಾ ಟಿ. ಹಾಗಿದ್ರೆ ನಾವು ರೇಟ್ ಆಫ್ ದ ರಿಯಾಕ್ಷನ್ ನ ಎಕ್ಸ್ಪ್ರೆಸ್ ಮಾಡೋದು ಹೀಗೆ. ಪ್ರಾಡಕ್ಟ್ ಆದ್ರೆ ಮೈನಸ್ ದಟ್ ರೆಸಿಪ್ರೋಕಲ್ ತಗೊಳ್ತೀವಿ, ರಿಯಾಕ್ಟೆಂಟ್ ಆದ್ರೆ ಮೈನಸ್ ಸೈನ್ ಇರುತ್ತೆ, ಪ್ರಾಡಕ್ಟ್ ಆದ್ರೆ ಪಾಸಿಟಿವ್ ಸೈನ್ ಇರುತ್ತೆ. ದೆನ್ ಇನ್ಸ್ಟಂಟೇನಿಯಸ್ ಅಂಡ್ ಆವರೇಜ್ ರೇಟ್ ಆಫ್ ದ ರಿಯಾಕ್ಷನ್ ಗೊತ್ತಿರಬೇಕು. The minus sign indicates the decrease in concentration and plus sign indicates the increase in concentration. The above expression is gives the average rate of the reaction. Already ಕೊಟ್ಟಿದ್ದೀವಿ average rate ಅಂದ್ರೆ ಏನು ಅಂತ. The same thing the graph is also going to explain.
ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ, ಕರೆಕ್ಟಾ? ರೈಟ್. ಹಾಗಿದ್ರೆ ಫೀಚರ್ಸ್ ಆಫ್ ದ ರೇಟ್ ಆಫ್ ದ ರಿಯಾಕ್ಷನ್, ಏನೇನೆಲ್ಲ ಫೀಚರ್ಸ್ ಇದೆ ಇದಕ್ಕೆ? ರೇಟ್ ಆಫ್ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ರೇಟ್ ಆಫ್ ರಿಯಾಕ್ಷನ್ ಇಸ್ ಆಲ್ವೇಸ್ ಪಾಸಿಟಿವ್ ಕ್ವಾಂಟಿಟಿ, ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ನೆಗೆಟಿವ್ ಅನ್ನೋದಕ್ಕೆ ಆಗೋದೇ ಇಲ್ಲ. Rate of reaction is determined by measuring the concentration of the reactant or a product as a function of time. ಅಂದ್ರೆ ಟೈಮ್ ಕಳೀತಾ ಹೋದಾಗೆ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಮಾತ್ರ ಹೇಳುತ್ತೆ. ಪ್ರಾಪರ್ಟಿ ರಿಲೇಟೆಡ್ ಟು ಕಾನ್ಸಂಟ್ರೇಷನ್ ಈಸ್ ಸೆಲೆಕ್ಟೆಡ್. ಫಾರ್ ಎಕ್ಸಾಂಪಲ್ ವಾಲ್ಯೂಮ್, ಪ್ರೆಷರ್, ಥರ್ಮಲ್ ಆರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಕಲರ್ ಚೇಂಜ್, pH ಎಟ್ಸೆಟ್ರಾ. ನೆನ್ಪಿಟ್ಕೋಬೇಕು, ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ವಾಲ್ಯೂಮ್ ಅಥವಾ ಪ್ರೆಷರ್ ಅಥವಾ ಥರ್ಮಲ್ ಕಂಡಕ್ಟಿವಿಟಿ, ಕಲರ್ ಚೇಂಜ್, pH ಇವುಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಯೂನಿಟ್ಸ್ ಆಫ್ ರೇಟ್ ಆಫ್ ದ ರಿಯಾಕ್ಷನ್. ನಮಗೆ ಗೊತ್ತಿದೆ ರೇಟ್ ಅಂದ್ರೆ ಏನು? ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ವಿತ್ ಟೈಮ್. ಮೋಲಾರ್ ಕಾನ್ಸಂಟ್ರೇಷನ್ಗೆ ಮೋಲ್ ಪರ್ ಲೀಟರ್ ಇದೆ, ಟೈಮ್ಗೆ ಡಿವೈಡೆಡ್ ಬೈ ಟೈಮ್ ಇರುತ್ತಲ್ಲ, ಪರ್ ಟೈಮ್ ಇರುತ್ತೆ. ಸೊ ಅದನ್ನ ನಾವು ಹೀಗೂ ತಗೋಬಹುದು. ದಟ್ ಇಸ್ ಅಟ್ಮಾಸ್ಫಿಯರ್ ಗೇಷಿಯಸ್ ಗಾದ್ರೆ, ಗೇಷಿಯಸ್ ರಿಯಾಕ್ಟೆಂಟ್ಸ್ ಗಾದ್ರೆ ಅಟ್ಮಾಸ್ಫಿಯರ್ ಪರ್ ಟೈಮ್. ಹಾಗಾದ್ರೆ ನೋಡೋಣಂತೆ ಇನ್ಸ್ಟಂಟೇನಿಯಸ್ ರೇಟ್ ಅಂದ್ರೆ ಏನು. ಓಕೆ, ಇನ್ಸ್ಟಂಟೇನಿಯಸ್ ರೇಟ್ ಅಂದ್ರೆ ಏನು ಬರುತ್ತೆ ನೋಡಿ. ದ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಎಕ್ಸ್ಪ್ರೆಸ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಆವರೇಜ್ ರೇಟ್ ಅಂದ್ರೆ ಏನಂತ ಹೇಳಿದ್ವಿ ನಾವು? ಆವರೇಜ್ ರೇಟ್ ಅಲ್ಲಿ ಅಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಂತ ಹೇಳಿಲ್ಲ. ಈಗ ಫೈನಲ್ ಮೈನಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಡಿಫರೆನ್ಸಸ್ ನ ತಗೊಳ್ತಾ ಇದ್ವಿ ಅಲ್ವಾ, ಹಾಗೇನೆ ಟೈಮ್ ಕೂಡ. ಇಲ್ಲಿ ನಾವು ಹೇಳೋದು ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ರೆಸ್ಡ್ ಅಂತ. ನೋಡ್ಕೊಂತ ಬನ್ನಿ ಇಲ್ಲಿ. ಆಸ್ ದ ರಿಯಾಕ್ಷನ್ progresses, the concentration of the reactants keeps on falling. ನೋಡ್ಕೋಬೇಕಿದು, reactant concentration keeps on falling, hence the rate of the reaction keeps on falling with the time. The rate of the reaction at any instant ಅಥವಾ any given instant will be ಈ ತರ ಇರುತ್ತೆ ಎಕ್ಸ್ಪ್ರೆಷನ್. ನಾವು ಆಲ್ರೆಡಿ ಹೇಳಿರೋ ಹಾಗೆ ಅಲ್ಲಿ ಡೆಲ್ಟಾ ಜಾಗದಲ್ಲಿ ಇಲ್ಲಿ ಡಿ ಇದೆ. ಡೆಲ್ಟಾ ಅಂದ್ರೆ ಲಾರ್ಜ್ ಚೇಂಜ್ ಇನ್ ಕಾನ್ಸಂಟ್ರೇಷನ್, ಡಿ ಅಂದ್ರೆ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂತ ಅಷ್ಟೇ. ಓಕೆ, ಹಾಗಿದ್ರೆ ನೋಡು -1/2 ಹಾಗೆ ಇದೆ, ಡೆಲ್ಟಾ ಜಾಗದಲ್ಲಿ ಡಿ ಹಾಕೊಂಡಿದ್ಯಾ. ಓಕೆ, ನೆನ್ಪಿಟ್ಕೋ, ಡಿ ಎಕ್ಸ್ ಅಥವಾ ಡಿ ಟಿ ಅಂತಂದ್ರೆ ಏನು ಅಂದ್ರೆ ಇಟ್ ಈಸ್ ದ ಸ್ಮಾಲ್ ಅಥವಾ ಇನ್ಫೈನೈಟಿಸಮಲಿ ಸ್ಮಾಲ್ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇನ್ ಇನ್ಫೈನೈಟಿಸಮಲಿ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಡಿ ಟಿ. ಹಾಗಾದ್ರೆ ಡಿ ಎಕ್ಸ್ ಅಂದ್ರೆ ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಎಷ್ಟು? ತುಂಬಾ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಚೇಂಜ್ ಆಗ್ಬೇಕು. ಓಕೆನಾ? ರೈಟ್. ಹಾಗಿದ್ರೆ ನೆಕ್ಸ್ಟ್ ಒನ್, ರಿಲೇಷನ್ ಬಿಟ್ವೀನ್ ಆವರೇಜ್ ಅಂಡ್ ಇನ್ಸ್ಟಂಟೇನಿಯಸ್ ರೇಟ್ ಅಂತ. ಓಕೆ, ಎರಡಕ್ಕೂ ಏನ್ ಡಿಫರೆನ್ಸ್ ಇದೆ? ಇನ್ಸ್ಟಂಟೇನಿಯಸ್ ರೇಟ್ ದಟ್ ಈಸ್ ಈಕ್ವಲ್ ಟು ಆವರೇಜ್ ರೇಟ್ ಆಸ್ ಡೆಲ್ಟಾ ಟಿ ಅಪ್ರೋಚಸ್ ಟು 0. ಡೆಲ್ಟಾ ಟಿ ಅಪ್ರೋಚಸ್ ಟು 0. ಹಾಗಿದ್ರೆ ಇಲ್ಲಿ ನೋಡಿ, ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ಸ್ಟಂಟೇನಿಯಸ್ ರೇಟ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ವೆನ್ ಡೆಲ್ಟಾ ಟಿ ಟೆಂಡ್ಸ್ ಟು 0. ಅವಾಗ ಏನಾಗುತ್ತಂತೆ? ದಟ್ ಇಸ್ ಈಕ್ವಲ್ ಟು ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳಿ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಮೊದಲನೇದಾಗಿ ನೇಚರ್ ಆಫ್ ರಿಯಾಕ್ಟೆಂಟ್ಸ್, ಅಂದ್ರೆ ರಿಯಾಕ್ಟೆಂಟ್ಸ್ ಇನ್ವಾಲ್ವಿಂಗ್ ಲೆಸ್ಸರ್ ಬಾಂಡ್. ನೆನ್ಪಿಟ್ಕೋಬೇಕು, ಲೆಸ್ಸರ್ ಬಾಂಡ್ arrangement proceeds much faster than those which involves large bond arrangement. Larger bond andre ಜಾಸ್ತಿ ಇರುವಂತದ್ದು. Temperature, in most of cases the rate of the reaction in a homogeneous system is approximately doubled or even tripled by an increase in temperature of 10 degrees Celsius. ಅಂದ್ರೆ 10 ಡಿಗ್ರಿ ಸೆಲ್ಸಿಯಸ್ ನ ಜಾಸ್ತಿ ಮಾಡಿದ್ರೆ ಯಾವ್ದಾದ್ರು ಒಂದು ಹೋಮೋಜಿನಿಯಸ್ ಸಿಸ್ಟಮ್ ಅಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ 2 ಪಟ್ಟು ಅಥವಾ 3 ಪಟ್ಟು, ದಟ್ ಮೀನ್ಸ್ 2 times ಆರ್ 3 times ಜಾಸ್ತಿ ಆಗತ್ತಂತೆ. ಅರ್ಥ ಮಾಡ್ಕೋಬೇಕು ಇದನ್ನ. ಓಕೆ, ರೈಟ್. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಇದು ತುಂಬಾ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಟ್ ಫಿಕ್ಸ್ಡ್ ಟೆಂಪರೇಚರ್ ಅಂಡ್ ಇನ್ ಆಬ್ಸೆನ್ಸ್ ಆಫ್ ಕೆಟಲಿಸ್ಟ್. ಆಬ್ಸೆನ್ಸ್ ಆಫ್ ಕೆಟಲಿಸ್ಟ್ ಅಂತೆ.
the rate increases with increase in concentration of the reactant. Concentration of the reactant ಮೇಲೆ ಡೈರೆಕ್ಟ್ಲಿ ಡಿಪೆಂಡೆಂಟ್ ಅಂತೆ, ಗೊತ್ತಿರಲಿ ಇದು. ಕೊನೆ ಓಕೆ. ಇನ್ನೊಂದಷ್ಟು ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಹೇಗೆ ಡಿಪೆಂಡ್ ಆಗುತ್ತೆ ಇದರಲ್ಲಿ ನೋಡೋಣ. ದ ಮೋರ್ ದ ಸರ್ಫೇಸ್ ಏರಿಯಾ, ದ ಮೋರ್ ಇಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಓಕೆ. Then positive catalyst, which increases the rate by lowering the energy of activation. Next, presence of light. Photochemical reactions are influenced by radiations of specific wavelength. Okay. ಹಾಗಾದ್ರೆ ಇದಿಷ್ಟು ಆಗಿತ್ತು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ರೇಟ್ ಆಫ್ ದ ರಿಯಾಕ್ಷನ್. ಕೊನೆಯದಾಗಿ ದ ರೇಟ್ ಕಾನ್ಸ್ಟೆಂಟ್ ಅಂತ. ಇಲ್ಲಿವರೆಗೂ ನಾವು ರೇಟ್ ಆಫ್ ದ ರಿಯಾಕ್ಷನ್ ಅಂತ ಹೇಳ್ಕೊಂಡ್ಬಂದ್ವಿ. ಆದ್ರೆ ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಹೇಗೆ ಹೇಳ್ಬೋದು ಅಲ್ವಾ? ಹಾಗಾದ್ರೆ ಯಾವ್ದಾದ್ರು ಒಂದು ರಿಯಾಕ್ಷನ್ ನೋಡೋಣಂತೆ. ಕನ್ಸಿಡರ್ ಎ ರಿಯಾಕ್ಷನ್ ಎ ಪ್ಲಸ್ ಬಿ ಗಿವಿಂಗ್ ರೈಸ್ ಟು ಪ್ರಾಡಕ್ಟ್. ಯಾವುದೋ ಒಂದು ಟೆಂಪರೇಚರ್ ಅಲ್ಲಿ ರೇಟ್ ಇಸ್ ಈಕ್ವಲ್ ಟು ಏನಂತೆ ಡಿ ಎಕ್ಸ್ ಬೈ ಡಿ ಟಿ. ಅಂದ್ರೆ ಏನು? ದಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಎ ಇಂಟು ಕಾನ್ಸಂಟ್ರೇಷನ್ ಆಫ್ ಬಿ. ಹಾಗಾದ್ರೆ ಈ ಡಿ ಎಕ್ಸ್ ಬೈ ಡಿ ಟಿ ಅನ್ನೋದು ಎಲ್ಲದಕ್ಕೂ ಕಾಮನ್ ಆಗಿರುತ್ತಲ್ಲ, ಹಾಗಾಗಿ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿತೀಯ. ದಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಏನಂತೆ? ಕೆ ಇಂಟು ಸಿ ಎ ಇಂಟು ಸಿ ಬಿ. ಹಾಗಾದ್ರೆ ಕೆ ಅಂದ್ರೆ ಏನು? ರೇಟ್ ಕಾನ್ಸ್ಟೆಂಟ್, ವೆಲಾಸಿಟಿ ಕಾನ್ಸ್ಟೆಂಟ್ ಅಥವಾ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂತಾರೆ. ಹಾಗಾದ್ರೆ ವೆನ್ ಸಿ ಎ ಇಸ್ ಈಕ್ವಲ್ ಟು ಸಿ ಬಿ, ರೈಟ್, ದಟ್ ಇಸ್ ಈಕ್ವಲ್ ಟು 1, ಕೆ ಇಸ್ ಈಕ್ವಲ್ ಟು ರೇಟ್ ಆಫ್ ದ ರಿಯಾಕ್ಷನ್. ಹಾಗಾದ್ರೆ ಇನ್ ಜನರಲ್ ರೇಟ್ ಕಾನ್ಸ್ಟೆಂಟ್ ಮೇ ಬಿ ಡಿಫೈನ್ಡ್ ಆಸ್ ದ ರೇಟ್ ಆಫ್ ದ ರಿಯಾಕ್ಷನ್ when the concentration of each of the reactant is unity. Correct? ಎರಡೂ ಕೂಡ ಯೂನಿಟಿ ಅಂದ್ರೆ 1 ಮೋಲಾರ್ ಕಾನ್ಸಂಟ್ರೇಷನ್ ಇದ್ದಾಗ ಆತರ. ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ರಿಯಾಕ್ಷನ್. ನೆಕ್ಸ್ಟ್, ಹಾಗಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಎಫೆಕ್ಟ್ ಮಾಡುವಂತ ಫ್ಯಾಕ್ಟರ್ಸ್ ಅನ್ನ ನಾವು ನೋಡಿದ್ದೇವೆ. ಆದ್ರೆ ರೇಟ್ ಕಾನ್ಸ್ಟೆಂಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್ ಯಾವ್ಯಾವುದು? ಮೊದಲನೇದಾಗಿ ಟೆಂಪರೇಚರ್. ವೇರಿಯೇಷನ್ ಆಫ್ ರೇಟ್ ಕಾನ್ಸ್ಟೆಂಟ್ ವಿತ್ ದ ಟೆಂಪರೇಚರ್ ಇಸ್ ಗಿವನ್ ಬೈ, ಇದನ್ನ ಅರ್ಹೇನಿಯಸ್ ಈಕ್ವೇಶನ್ ಅಂತ ತಗೊಳ್ತೇವೆ. ಕೆ ಇಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಮೈನಸ್ ಎ ಬೈ ಆರ್ ಟಿ. ಎ ಅಂದ್ರೆ ಏನು? ಕಾನ್ಸ್ಟೆಂಟ್ ಅಂತ, ಅಂದ್ರೆ ಅದು ಫ್ರೀಕ್ವೆನ್ಸಿ ಫ್ಯಾಕ್ಟರ್ ಅಂತ ತಗೊಳ್ತಾ ಇದ್ದೇವೆ. ಈ ಎ ಅಂದ್ರೆ ಆಕ್ಟಿವೇಶನ್ ಎನರ್ಜಿ. ಬೋತ್ ಎ ಅಂಡ್ ಎ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಟಿಕ್ಯುಲರ್ ರಿಯಾಕ್ಷನ್. ಅಂದ್ರೆ ಎಲ್ಲ ರಿಯಾಕ್ಷನ್ಗೂ ಅವುಗಳ ವ್ಯಾಲ್ಯೂ ಸೇಮ್ ಇರಲ್ಲ. ಓಕೆ. ಹಾಗಾದ್ರೆ ಇ ಟು ದಿ ಪವರ್ ಮೈನಸ್ ಎ ಬೈ ಆರ್ ಟಿನ ಅದನ್ನ ಬೋಲ್ಟ್ಸ್ಮನ್ ಫ್ಯಾಕ್ಟರ್ ಅಂತ ಕರಿತಾ ಇದ್ದೀವಿ. ಸೊ ಇಫ್ ವಿ ಟೇಕ್ ಲಾಗರಿದಮ್, ನ್ಯಾಚುರಲ್ ಲಾಗರಿದಮ್ ಆನ್ ಬೋತ್ ದ ಸೈಡ್, ln of k is equal to minus a by rt into log a. ನೋಡಿ, the plot of ln of k versus 1 by t gives a straight line. Correct alva? Right? ln of k versus 1 by t. So ಹಾಗಿದ್ರೆ slope is minus a by r ಬರ್ತಾ ಇರುತ್ತೆ. ನೋಡಿ, increase in temperature or decrease in activation energy will increase the rate of reaction and exponential increase in the constant, in the rate constant ಅಂತ. ಹಾಗಾದ್ರೆ ಎರಡು ಡಿಫರೆಂಟ್ ಟೆಂಪರೇಚರ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ln of k ಅಂತ ಇತ್ತಲ್ಲ, ಅದನ್ನ ln of k1 is equal to minus a by r into t1 plus log a. ಅಲ್ಲಿ a and a ಮತ್ತೆ r ಈ ಮೂರು ಕೂಡ ವೇರಿ ಆಗ್ತಿಲ್ಲ, ಅಲ್ಲಿ ಕಾನ್ಸ್ಟೆಂಟ್ ಗಳಲ್ವಾ, ಅದಕ್ಕೆ. ನೆಕ್ಸ್ಟ್ ln of k2 is equal to minus a by r into t2 plus log a. ಹಾಗಾದ್ರೆ ಈ ಎರಡು ರಿಯಾಕ್ಷನ್ ಗಳನ್ನ ನೋಡಿ, ಸಿನ್ಸ್ a is constant for a given reaction, equation 3 minus equation 4 ಮಾಡಿದ್ರೆ ಅಥವಾ equation 4 minus equation 3 ಮಾಡಿದ್ರೆ ln of k2 minus k1 is equal to a by r t1 minus a by r t2. So the final expression log k2 by k1 is equal to a by 2.303 r into t2 minus t1 divided by t1 t2. ಹಾಗಾದ್ರೆ by knowing the value of slope, a can be calculated. ಹೌದಲ್ವಾ? a by r is the slope. Next, how catalyst is going to influence the rate constant? A presence of positive catalyst lowers the energy of activation. Energy of activation ಅನ್ನ ಕಡಿಮೆ ಮಾಡುತ್ತಂತೆ and hence influence the rate constant ಅಂತ. ನೋಡ್ಕೊಳ್ಳಿ, ಇಲ್ಲಿ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಯೂನಿಟ್ಸ್ ಡಿಪೆಂಡ್ಸ್ ಅಪಾನ್ ದ ಆರ್ಡರ್ ಆಫ್ ರಿಯಾಕ್ಷನ್. ನೋಡಿ,
ಕಾನ್ಸಂಟ್ರೇಷನ್ ಮೋಲ್ ಪರ್ ಲೀಟರ್ ಅಂತ ತಗೊಂಡಿದ್ವಿ, ಟು ದಿ ಪವರ್ 1 ಮೈನಸ್ ಎನ್ ಇಂಟು ಟೈಮ್ ಇನ್ವರ್ಸ್. ಹಾಗಾದ್ರೆ ಎನ್ ಅಂದ್ರೆ ಏನು? ಆರ್ಡರ್ ಆಫ್ ದ ರಿಯಾಕ್ಷನ್. Unit of rate constant for zero order reaction is mole per liter per time. Unit of rate constant for first order reaction, ಅಲ್ಲಿ n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ. n is equal to 0 ಅಥವಾ n is equal to 1 ಅಂತ ತಗೊಂಡ್ರೆ ಅಥವಾ n is equal to 2 ಅಂತ ತಗೊಂಡ್ರೆ you will get the unit of rate constant ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಅಂತ. ಏನೆಲ್ಲ ವರ್ಕ್ ಅನ್ನ ಅಥವಾ ಏನೆಲ್ಲ ಒಂದಷ್ಟು ಇನ್ಫಾರ್ಮೇಶನ್ ನ ಈ ರೇಟ್ ಕಾನ್ಸ್ಟೆಂಟ್ ನಮಗೆ ಕೊಡ್ತಿದೆ. The value of K is fixed. Okay, value of K is different for different reactions, but at that particular temperature ಆ reaction ಗೆ ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಓಕೆ, ಒಂದೊಂದು ರಿಯಾಕ್ಷನ್ಗೂ ಬೇರೆ ಬೇರೆ ಇರುತ್ತೆ, ಎಲ್ಲ ರಿಯಾಕ್ಷನ್ಗೂ ಒಂದೇ K ವ್ಯಾಲ್ಯೂ ಇರಲ್ಲ. At fixed temperature the value of K is constant. ಅವರೇ ಹೇಳಿದ್ದಾರೆ. It is independent of concentration but depends on temperature. Next one, the larger the value of K, the faster is the reaction and vice versa. ಅಂದ್ರೆ K ವ್ಯಾಲ್ಯೂ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಅನ್ನೋದಾದ್ರೆ ಬೇಗ ಬೇಗ ರಿಯಾಕ್ಷನ್ ಆಗುತ್ತಂತೆ, ರೈಟ್? ಇಲ್ಲ ಅಂತ ಅಂದ್ರೆ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಬಿ ಡಿಲೇಡ್. ನೋಡುವ. ಓಕೆ, ಹಾಗಾದ್ರೆ ನೋಡ್ತಾ ಬನ್ನಿ ದ ಡಿಫರೆನ್ಸಸ್ ಬಿಟ್ವೀನ್ ರೇಟ್ ಕಾನ್ಸ್ಟೆಂಟ್ ಅಂಡ್ ರೇಟ್ ಆಫ್ ದ ರಿಯಾಕ್ಷನ್. ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನಂತೆ? ಇಟ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ದ ರಿಯಾಕ್ಷನ್ ವೆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ is unity. ಹಾಗಾದ್ರೆ it is the concentration of the reactant ಅಥವಾ it's the change in concentration of reactant or product per unit time. ಯಾವುದು? rate of the reaction ಅಲ್ಲಿ. Unit of rate constant depends upon the order ಅಂತ. That is equal to mole per liter per second. Okay, to the power of 1 minus n into time inverse. ಹಾಗೇನೆ it depends upon temperature ಅಂತ ಇದೆ. Rate of the reaction already ಗೊತ್ತು ನಿಮಗೆ. It is the change in concentration of the reactant or product per unit time, right? Then unit R, mole per liter per second. Next, it depends upon the temperature and concentration ಅಂತ. Okay, ಇದಿಷ್ಟು ಒಂದಷ್ಟು ಬೇಸಿಕ್ ಐಡಿಯಾಸ್ ಅಂತ, ರೈಟ್? ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಕಾನ್ಸೆಪ್ಟ್ ಇದು ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಇಟ್ ಈಸ್ ದ ರೇಷಿಯೋ ಆಫ್ ಟೂ ರೇಟ್ ಕಾನ್ಸ್ಟೆಂಟ್ಸ್ ಡಿಫರಿಂಗ್ ಬೈ ಎ ಟೆಂಪರೇಚರ್ ಆಫ್ 10 ಡಿಗ್ರಿ ಸೆಲ್ಸಿಯಸ್. ಅದನ್ನ ನಾವು ಬೇಕಾದ್ರೆ K1 ಅಂತ ತಗೋಬಹುದು, ರೇಟ್ ಕಾನ್ಸ್ಟೆಂಟ್ ಅಟ್ ಟೆಂಪರೇಚರ್ 1. ಜನರಲಿ ದ ಟೆಂಪರೇಚರ್ಸ್ ಆರ್ 298 and 308 ಕೆಲ್ವಿನ್. ಹಾಗಾದ್ರೆ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದ್ರೆ ಏನು? ರೇಟ್ ಕಾನ್ಸ್ಟೆಂಟ್, ಅದನ್ನೇ ನಾನು ಈ ತರ ಬರ್ಕೋಬಹುದು. ದ ಡಿಫರೆನ್ಸ್ ಬಿಟ್ವೀನ್ K1, ಕರೆಕ್ಟಾ? ಅಥವಾ ಇಲ್ಲಿ ತಗೋಣಂತೆ K1 ಅಂತ ತಗೊಂಡ್ರೆ ಇದನ್ನ K ಅಥವಾ ಓಕೆ ರೈಟ್, ರೇಟ್ ಕಾನ್ಸ್ಟೆಂಟ್ ಅಟ್ ಟೆಂಪರೇಚರ್ T1 ಅಂತ ತಗೊಂಡ್ರೆ KT ಅಥವಾ KT ಪ್ಲಸ್ 10 ಡಿಗ್ರಿ. ನೋಡು, KT ಪ್ಲಸ್ 10 ಡಿಗ್ರಿ, ಇದನ್ನ KT ಅಂತ ತಗೊಂಡ್ರೆ. ಹಾಗಿದ್ರೆ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ನಾವು ನೋಡೋದು ರೇಟ್ ಕಾನ್ಸ್ಟೆಂಟ್ಸ್ ಅಟ್ 2 ಡಿಫರೆಂಟ್ ಟೆಂಪರೇಚರ್ಸ್, ಎಸ್ಪೆಷಲಿ 10 ಡಿಗ್ರಿ ಡಿಫರ್ ಆಗಿರುತ್ತಂತ. The ratios, the value of temperature coefficients is generally 2 and 3. In rare cases, the value is 4, 5, etc. Okay. Next one, the rate law equation anta. ನೋಡ್ಕೊಳ್ಳಿ, the mathematical expression which particularly relates the rate of a chemical reaction and concentration of reactant is called rate law equation. ಹಾಗಾದ್ರೆ ಯಾವುದೋ ಒಂದು hypothetical equation ಅನ್ನು ನಾವು ತಗೊಳ್ಳೋಣ ಅಂತ. A moles of A plus B moles of B giving rise to C moles of C and D moles of D. Rate is directly proportional to A to the power of A and B to the power of B. It is the law of mass action. ಅಂದ್ರೆ ನೋಡ್ಕೋ, ಕೋಎಫಿಷಿಯಂಟ್ಸ್ ಅನ್ನೇ ಪವರ್ ಅಲ್ಲಿ ನಾವು ಇರಿಸಿದ್ದೇವೆ, ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ಸ್ ಅಷ್ಟೇ ತಗೊಂಡಿರೋದಿಲ್ಲ. ಅದೇ ರೀತಿ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು A to the power of X and B to the power of Y. ಇಲ್ಲಿ ಆ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ಗೆ ಆ X ಅಂಡ್ Y ಅನ್ನೋದು ಈಕ್ವಲ್ ಆಗಿರ್ಲೂಬಹುದು, ಆಗಿರದೇನು ಇರಬಹುದು ಅಂತ. ಓಕೆ, ದಿಸ್ ಇಸ್ ಕಾಲ್ಡ್ ರೇಟ್ ಲಾ.
Next, order of a reaction. The sum of all the powers to which the concentration terms are raised in rate law equation is known as the order of a reaction. ಹಾಗಾದ್ರೆ ಒಂದು ಜನರಲ್ ಆಗಿ ಈಕ್ವೇಶನ್ ಅಂತ ತಗೊಂಡ್ರೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿ, ಕರೆಕ್ಟಾ? A moles of A, the same thing. The rate law equation is dx by dt, right, is equal to A to the power of x and B to the power of y. ಹಾಗಾದ್ರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಇಸ್ ಎಕ್ಸ್, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ ವೈ. ಹಾಗಿದ್ರೆ ಓವರ್ ಆಲ್ ಆರ್ಡರ್ ಎಷ್ಟು ಬರ್ಬೇಕಂತ ಎರಡನ್ನು ಆಡ್ ಮಾಡಿ, ಎಕ್ಸ್ ಪ್ಲಸ್ ವೈ. ಓಕೆ, ಎಕ್ಸ್ಕ್ಯೂಸ್ ಮಿ. ನೆಕ್ಸ್ಟ್, ಫೀಚರ್ಸ್ ಆಫ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್. ಏನೇನೆಲ್ಲ ಫೀಚರ್ಸ್ ಇದೆ? ದ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಕ್ವಾಂಟಿಟಿ. It cannot be written from balanced chemical equation. It can be written from the rate law equation. It depends upon the molecules undergoing change in concentration. Order may be zero, whole number, fractional, or negative. ಹಾಗೆ ನಾವು ನೋಡಿರೋ ಹಾಗೆ, ಎಕ್ಸ್ಕ್ಯೂಸ್ ಮೀ, ಓಕೆ ನೋಡಿ, ರೇಟ್ಸ್ ಅಥವಾ ರಿಯಾಕ್ಷನ್ಸ್ ವಿತ್ ಆರ್ಡರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಆರ್ ರೇರ್. ಅಂದ್ರೆ ಅಷ್ಟೊಂದು ಹೈಯರ್ ಆರ್ಡರ್ ರಿಯಾಕ್ಷನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿಕೊಳ್ಳೋದಿಲ್ಲ, ಮತ್ತೆ ರೇರ್ ಆಗಿ ಸಿಗತ್ತಂತೆ. ಹಾಗಾದ್ರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂದ್ರೆ ಏನು? ಓಕೆ, ನೋಡ್ತಾ ಬನ್ನಿ. ಸಮ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ಮೋರ್ ದ್ಯಾನ್ ಒನ್ ಸ್ಟೆಪ್, ಹೌದಲ್ವಾ? ಈಚ್ ಸ್ಟೆಪ್ ಹ್ಯಾಸ್ ಇಟ್ಸ್ ಓನ್ ರೇಟ್. The slowest step is called the rate determining step or rate controlling step ಅಂತ. ಇಲ್ಲಿ ನೋಡ್ತಾ ಬಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ combines with fluorine to form 2NO2F. ಈ ರಿಯಾಕ್ಷನ್ ಆಗಬೇಕು. ಇದರಲ್ಲಿ ಒಂದು ಸ್ಲೋಯೆಸ್ಟ್ ಸ್ಟೆಪ್ ಇದೆ, ಇನ್ನೊಂದು ಫಾಸ್ಟೆಸ್ಟ್ ಸ್ಟೆಪ್ ಇದೆ. ನೋಡುವ ಮೆಕ್ಯಾನಿಸಮ್ ಅಂತ ಇದೆ. NO2 ಫಸ್ಟ್ combines with, ಅಂದ್ರೆ 1 mole of NO2 combines with fluorine to form NO2F and fluorine atom. That fluorine atom will react with another molecule of NO2 to form NO2F. ಹಾಗಾದ್ರೆ ಎರಡು ಮಾಲಿಕ್ಯೂಲ್ ಬಂತು. ಇದರಲ್ಲಿ ಫಸ್ಟ್ ಸ್ಟೆಪ್ ಇಸ್ ದ ಸ್ಲೋಯೆಸ್ಟ್ ಸ್ಟೆಪ್, ಹಾಗಾಗಿ ಅದೇ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಕೂಡ ಆಗಿರುತ್ತಂತೆ. ಹಾಗೆ ನೋಡ್ತಾ ಬಂದ್ರೆ ದ ರೇಟ್ ಲಾ ಇಸ್ ಗಿವನ್ ಆಸ್ ಹೆಂಗೆ? ರೇಟ್ ಇಸ್ ಈಕ್ವಲ್ ಟು K into NO2 to the power of 1 and F2 to the power of 1. ನೋಡಿ ಇಲ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಲ್ಲಿರುವಂತ ರಿಯಾಕ್ಟೆಂಟ್ಸ್ ನಾನು ತಗೊಳ್ತೇನೆ. ಸ್ಲೋಯೆಸ್ಟ್ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ. ಸೊ ವಿ ಆರ್ ಜಸ್ಟ್ ಕನ್ಸಿಡರಿಂಗ್ ದೋಸ್ ರಿಯಾಕ್ಟೆಂಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಸ್ಲೋಯೆಸ್ಟ್ ಸ್ಟೆಪ್. ಸೊ NO2 1 mole is there, fluorine 1 mole is there. That's why. Remember that the reaction intermediates are never shown in the rate law equation. Okay, right. ಹಾಗಿದ್ರೆ ನೋಡೋಣಂತೆ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್. ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ರಿಯಾಕ್ಟೆಂಟ್ಸ್ ವಿಚ್ ಟೇಕ್ ಪಾರ್ಟ್ ಇನ್ ಎ ಸಿಂಗಲ್ ಆಕ್ಚುಯಲ್ ಸ್ಟೆಪ್ ಆಫ್ ದ ರಿಯಾಕ್ಷನ್, ವೆದರ್ ದೇರ್ ಕಾನ್ಸಂಟ್ರೇಷನ್ ಇಸ್ ಅಪ್ರಿಷಿಯಬಲಿ ಚೇಂಜ್ಡ್ ಆರ್ ನಾಟ್, is known as molecularity of the reaction. ನೋಡಿ ಇಲ್ಲಿ, the number of molecules of reactants which take part in a single actual step of the reaction, whether their concentration is appreciably changed or not, is known as molecularity of the reaction. ಹಾಗಾದ್ರೆ molecularity is a theoretical concept and is always a whole number, right? ಹಾಗಿದ್ರೆ ನೋಡ್ಕೋ, ammonium nitrate decomposes to form nitrogen and water. It is a unimolecular reaction. 2HI giving rise to H2 plus I2. It's a bimolecular reactant ಬಗ್ಗೆ ಮಾತ್ರ ನೋಡ್ಬೇಕು ನಾವು. 2NO plus O2 giving rise to 2NO2. It's a trimolecular ಅಂತ ಕರಿತೀವಿ. The reactions with molecularity more than 3 are rare and generally not possible. Such reactions proceed through more than one steps and are termed as complex reaction. ಹಾಗಾದ್ರೆ each step has its own molecularity. ನೋಡಿ, 4HBr plus O2 giving rise to 2H2O plus 2Br2. ಈ ಪ್ರೀವಿಯಸ್ ರಿಯಾಕ್ಷನ್ಸ್ ಬರ್ದಿರೋ ರೀತಿನಲ್ಲೇ ಹೋದ್ರೆ ಓವರ್ ಆಲ್ ಮಾಲಿಕ್ಯುಲಾರಿಟಿ ಎಷ್ಟು ಬರ್ಬೇಕಪ್ಪ? 4 plus 1 is equal to 5.
ಹಾಗಾದ್ರೆ ಪ್ರಾಬಬಲ್ ಮೆಕ್ಯಾನಿಸಮ್ ಏನಾಗುತ್ತೆ, ದಟ್ಸ್ ಗಿವನ್ ದೇರ್. ಅಂದ್ರೆ ಒಂದೇ ಸ್ಟೆಪ್ ಅಲ್ಲಿ ಆಗೋದಿಲ್ಲ, ಮಲ್ಟಿಪಲ್ ಸ್ಟೆಪ್ ಅಲ್ಲೇ ಆಗುತ್ತೆ. ನೆಕ್ಸ್ಟ್, pseudo unimolecular reaction ಅಂತ. Reactions like hydrolysis of an ester or cane sugar, which though bimolecular and yet following the kinetics of first order, are called pseudo unimolecular reactions. ಹಾಗಾದ್ರೆ a bimolecular first order reaction is called as pseudo unimolecular reaction ಅಂತ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಟೇಕನ್ ಇನ್ ಹ್ಯೂಜ್ ಎಕ್ಸಸ್ ದಟ್ ಇಟ್ಸ್ ಚೇಂಜ್ ವಿಲ್ ನೆವರ್ ಬಿ ಕೌಂಟೆಡ್. ಓಕೆ, ಅಸಿಟೇಟ್ ಮತ್ತೆ ವಾಟರ್ ಇದೆ. ವಾಟರ್ನ ಎಷ್ಟು ಎಕ್ಸಸ್ ತಗೊಂಡಿರ್ತಾರೆ ಅಂದ್ರೆ, ಆ ವಾಟರ್ ಆ ಎಸ್ಟರ್ ಜೊತೆ ರಿಯಾಕ್ಟ್ ಆಗಿರುತ್ತಲ್ಲ, ಖಾಲಿ ಆಗಿರುತ್ತಲ್ಲ, ಅದು ನೆಗ್ಲಿಜಿಬಲ್ ಆಗ್ಬೇಕು. ಅಂದ್ರೆ ಅಷ್ಟು ಜಾಸ್ತಿ ಅಮೌಂಟ್ ಆಫ್ ವಾಟರ್ನ ತಗೊಂಡಿರ್ತಾರೆ. ಓಕೆ, ಆಗ ನಾವೇನಂತ ತಗೊಳ್ತೀವಿ, when compared to those number of water molecules, the reacted water molecules are lesser ಅಂತ. ಓಕೆ, ಹಾಗಾಗಿ ಓವರ್ rate of the reaction depends upon the ester only. Already reactions ಇದೆ. In the above reaction, the rate is independent of concentration of H2O being present in excess. Okay, next, some of the differences between order and molecularity are given here. ನೋಡಿ, ಆರ್ಡರ್ ಆಫ್ ದ ರಿಯಾಕ್ಷನ್ ಅನ್ನೋದು ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಕ್ವಾಂಟಿಟಿ. ಮಾಲಿಕ್ಯುಲಾರಿಟಿ ಇಸ್ ಪ್ಯೂರ್ಲಿ ಎ ಥಿಯರಿಟಿಕಲ್ ಕಾನ್ಸೆಪ್ಟ್. ಆರ್ಡರ್ ಆಫ್ ದ ರಿಯಾಕ್ಷನ್ ಅನ್ನೋದು ಇಟ್ ಕ್ಯಾನ್ ಹ್ಯಾವ್ ಇಂಟಿಗ್ರಲ್, ಫ್ರಾಕ್ಷನಲ್ ಆರ್ ನೆಗೆಟಿವ್ ವ್ಯಾಲ್ಯೂಸ್, ಬಟ್ ಮಾಲಿಕ್ಯುಲಾರಿಟಿ ಕ್ಯಾನ್ ನೆವರ್ ಬಿಕಮ್ ವಾಟ್, ನೆಗೆಟಿವ್, ಬಟ್ ಇಟ್ ಆಲ್ವೇಸ್ ಹ್ಯಾವಿಂಗ್ ವಾಟ್, integral values only. Order of the reaction cannot be obtained from balanced or stoichiometric equation, but molecularity can be obtained. Order of the reaction, it tells about the slowest step in the mechanism, right? Whereas the molecularity, it does not tell anything about the mechanism itself. Next, it is the sum of the powers of the concentration terms in the rate law equation. Okay, whereas the molecularity, it is the number of reacting species undergoing simultaneous collisions in the reactions ಅಂತ. Order of the reaction, it is changed when one reactant is taken in large excess, right? Whereas molecularity, it undergoes no change. Okay, no changes at all. Next, kinetic equations of different orders ಅಂತ. ಫಸ್ಟ್ ಆರ್ಡರ್ ಇದೆ ನೋಡಿ, ಡಿರೈವೇಶನ್ಸ್ ಎಲ್ಲ ಇರುತ್ತೆ, ಅದನ್ನ ನಾನು ಸಿಂಪ್ಲಿಫೈ ಮಾಡಿ ಬರಿತಾ ಹೋಗ್ತೇನೆ ಅಷ್ಟೇ. ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ಗೆ ಒಂದು ಎಕ್ಸ್ಪ್ರೆಷನ್ ಅಂತ ತಗೊಂಡ್ರೆ, ಫೈನಲ್ ಎಕ್ಸ್ಪ್ರೆಷನ್ ವಿಲ್ ಬಿ k is equal to 2.303 by t into log a divided by a minus 6. a ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆದಿರೋ ತರ r0 ಅಂತ ನೋಡಿ, ಅದನ್ನು ಬರೆದ್ಬೇಡ. ಇಲ್ಲಿ a ಅಂತ ಅಂದ್ರೆ ಏನು, a is equal to, okay, 1 second. ಸೊ ಇಲ್ಲಿ 1 second, ಇದನ್ನ ಎರೇಸ್ ಮಾಡ್ಬಿಡ. ರೈಟ್, ನಮ್ಮ NCERT ಬುಕ್ ಅಲ್ಲಿ ಕೊಟ್ಟಿರೋ ಹಾಗೆ a is compared to what, r0. ಅದೇ ರೀತಿ a minus x is equal to r ಅಂತ. r0 ಅಂದ್ರೆ ಏನು, molar concentration of the reactant at the time 0. r ಅಂದ್ರೆ ಏನು, at the time t what is the concentration remaining ಅಂತ. ಸೊ ಇದನ್ನ ನಾವು ಈಗೂ ಬರ್ಕೋಬಹುದು, that is equal to 2.303 divided by t into log r0 by r. Okay, right, this is for first order reaction. Next, ನೋಡಿ ಅಲ್ಲಿ, for this one, how can you give this one rate unit for rate constant? ನಮ್ಗೆ ಆಲ್ರೆಡಿ ಗೊತ್ತಿದೆ, ಮೋಲ್ per liter to the power of 1 minus n per second. n ಅಂದ್ರೆ ಏನು, ಆರ್ಡರ್, therefore n is equal to 0, right? 0 ಅಂದ್ರೆ ಏನು ಬರ್ತಾ ಇದೆ, 1 minus 0, that is equal to mole per liter per second.
ಅದೇ ರೀತಿ n is equal to 1 ಅಂದ್ರೆ mole per liter to the power of 1 minus 1 into second inverse. So ಏನಾಗಬೇಕು mole per liter to the power of 0 ante. Anything to the power 0 is equal to 1, therefore second inverse ಅಷ್ಟೇ. ಓಕೆ, ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗೋದು. ಹಾಫ್ ಲೈಫ್ ಪೀರಿಯಡ್ಗೂ ಕೂಡ ಇದೆ ಎಕ್ಸ್ಪ್ರೆಷನ್ ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಇದನ್ನೆಲ್ಲ ಕಲ್ತಿರ್ತೀರ ಅನ್ಕೊಂತೀನಿ. The half-life period of first order reaction is independent of initial concentration of the reacting substances. ಯಾಕೆ? Because it depends only on okay that some integer 0.693 divided by t. Next one, first order growth kinetics anta. It is used in population growth and bacteria multiplication, where A is the initial initial population and A plus X population after time t. Okay, then hagidre second order reaction godre order of the reaction will be what? 2. Rate is equal to A to the power of 2. If two reactants A and B are there, they are going to be reacting to form the product. Avaga R is equal to concentration of A into concentration of B. Okay, barita hogtave. For the A type of reaction, K is equal to 1 by T into X divided by A minus X. Units of K anta tagondre concentration to the power minus 1, T to the time to the power minus 1. Andre enu mole per liter, okay, inverse time to the power minus 1. Therefore mole iddadu enayitu per mole ayitu, liter inverse iddadu liter ayitu, second inverse agide. Then when T is equal to T half, X is equal to A by 2. Half-life period T half is equal to 1 by Ka into T half. ಯಾಕೆ ನೋಡ್ಕೊಂತ ಬನ್ನಿ ಅಲ್ಲಿ, ಯಾಕಂತ ನೋಡಿ T half is equal to 1 by Ka ಅಂತ ಇದೆ. T half is directly proportional to 1 by A ಅಲ್ಲ, ರೈಟ್? ಅದಕ್ಕೋಸ್ಕರ ನೆಕ್ಸ್ಟ್ ಥರ್ಡ್ ಆರ್ಡರ್ ರಿಯಾಕ್ಷನ್ ನೋಡ್ತಾ ಹೋದ್ರೆ the reaction rate is determined by the variation of 3 concentration terms ಅಂತ. There are of the 3 types: 3A giving rise to product, 2A plus B giving rise to products, right? Next, generally we are going to give the mathematical expression for this. Unit of K is equal to per mole to the power minus 2, liter to the power of minus 2, and second inverse. Okay. Next, zero order reaction. The reaction rate is independent of the concentration of the reactants. A giving rise to products anta tagolanante, where A is equal to K into A to the power of 0 or dx by dt is equal to K, right? On integration, X is equal to KT plus C. When T is equal to 0, X is equal to what? 0. So C is also is equal to 0. K is equal to, sorry, this X is equal to, ನೋಡ್ತಾ ಬರೋಣಂತೆ, X is equal to KT or K is equal to X by T. ಹಾಗಾದ್ರೆ unit of K is equal to concentration, okay, time inverse. ಹಾಗಾದ್ರೆ mole per liter per second. Then when the reaction is complete, C is equal to 0. Okay, then therefore E completion is equal to C naught minus K. For zero order reaction, K is equal to C 0 minus C divided by T. Okay, initial concentration and concentration of reactant at any time T. When T is equal to T half, X is equal to A by 2. ಹಾಗಾದ್ರೆ half life period ಏನಾಗಬೇಕಂತೆ, that is equal to A by 2K. Next one, the time taken for the completion of half of the reaction is directly proportional to
the initial concentration of the reactants. For a zero order reaction, rate is independent of concentration of the reactant. Concentration of reactant do not vary with the time. Rate does not vary with the time. Rate is always equal to the rate constant. T of is less than A. If we double the amount of reactants, then time for completion will be doubled. Okay. Half-life period for nth order reaction. First to second order ಗೆಲ್ಲ ಗೊತ್ತಿದೆ. So let us learn this one also. T of is equal to 1 by k into n minus 1 into 2 to the power of n minus 1 divided by a to the power of n minus 1. Next one, unit of k is equal to same thing, concentration inverse and concentration to the power 1 minus n, time to the power minus 1. Fractional order kuda ide. Reaction between hydrogen and deuterium, rate is equal to k into p of h2 into p of d2 to the power of half ante. Hagadre with respect to d2, the order is equal to half. Negative order reaction kuda ide ante. Conversion of ozone into oxygen, which follows the zero order reaction. Hoda? Rate is equal to k into O3 to the power 2, O2 to the power minus 1. Order with respect to oxygen is minus 1. Okay. Next one. Determination of order of the reaction anta kottidare. Hege determine ಮಾಡೋದು? Fractional change method. The time required to complete a definite fraction of reaction is given by T of is directly proportional to a to the power of 1 minus n, where n is order of reaction. The following graphs are obtained between T half and initial concentration A. Then, so T half and A ಅಂತ ತಗೊಂಡ್ರೆ zero order ಗೆ ಮತ್ತೆ first order ಗೆ. Zero order ಗೆ ಆದ್ರೆ the line is passing through the origin, and for first order it's parallel, right? Next, so second and third order ಗೂ ಕೂಡ ಇದೇ ರೀತಿ ಬರ್ತಾ ಇದೆಯಂತೆ. Next, graphical method ಅಂತ ಕರೀತಾ ಇದ್ದೀವಿ. ಅಂದ್ರೆ as the reaction proceeds, product concentration keep on increases, reactant concentration keep on decreases. Next one. Notice the graphs between concentration of any reactant versus time or concentration of any product versus time are plotted. The slope of the correct tangent to the curve gives the rate of the reaction at that particular time. Okay, zero order ge, first order, second order, and the last one is third order. Notice graphs and also observe ಮಾಡಬೇಕು. If possible, you write it down. Okay, right. Making use of integral form of rate expression. Correct? Already ಗೊತ್ತಾಗಿದೆ ನಮಗೆ zero order and first order ಗೆ, right? ನೋಡ್ತಾ ಬನ್ನಿ. ಇಲ್ಲಿ ಏನಾಗುತ್ತಂತೆ zero order ಅಲ್ಲಿ that is going to be equal to R0 by RA by 2k ಬಂದಿತ್ತು. T is equal to 1 by k into a to the power of 1 minus T is equal to 1 by k into a to the a minus x minus 1 by k into a. ಹಾಗಿದ್ರೆ ಫೈನಲ್ ಎಕ್ಸ್ಪ್ರೆಷನ್ಸ್ ನಮಗೆ ಕಾಣಿಸ್ತಾ ಇದೆ, ನೋಡ್ಕೊಂತ ಬರ್ಬೋದು. kt is equal to x by a into a minus x. Example for reaction of different order. Zero order ಗೆ, first order ಗೆ, second order ಗೆ, third order ಗೆ, fractional order ಗೂ ಇದೆ, fourth order ಕೂಡ ಇದೆಯಂತೆ. ನೋಡಿ ಮಕ್ಕಳ, ಇದಿಷ್ಟು ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಸ್ ಗಳನ್ನ ಕೇಳಬಹುದು. ಓಕೆ, ವಾಟ್ ಇಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂತ ಐಡೆಂಟಿಫಿಕೇಶನ್ಗೆ ಸ್ವಲ್ಪ ಸ್ಪೆಷಲ್ ಆಗಿ ನೀವೇನಾಗಬೇಕು, ಟ್ರೈನ್ ಅಪ್ ಆಗಿರ್ಬೇಕು. ಓಕೆ, ನೋಡಿದ ತಕ್ಷಣ ಹೇಳೋಂಗಿರ್ಬೇಕು. 6 ಮಾರ್ಕಲ್ಲಿ ಇರುವಂತ ರಿಯೇಜೆಂಟ್, ಓಕೆ, ಅದನ್ನ ನೋಡ್ಕೋಬೇಕು ನೀವು. H2 plus Cl2 giving rise to 2HCl. Correct? There we are using H nu. 2NH3 giving rise to
molybdenum and H2 to form nitrogen and hydrogen. So some of the first order reactions also there, second order and third order. Next very important point is collision frequency ಅಥವಾ collision theory ante. Chemical reactions occur as a result of effective collisions between reacting molecules. For these, two things are important. ಏನು ಮೊದಲನೇದಾಗಿ proper orientation of the reacting molecules, okay, and possession of a certain minimum amount of energy by reacting molecules. ಥ್ರೆಶೋಲ್ಡ್ ಎನರ್ಜಿ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕು ಇದು, ಅಂದರೆ ಈ ರಿಯಾಕ್ಷನ್ ಮಾಡುವಾಗ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ pass are possessed by the reacting molecules to have effective collisions. ಅಂದ್ರೆ ಈ ಪರ್ಟಿಕ್ಯುಲರ್ reacting species ಏನಿರುತ್ತೆ, they undergo different collisions to contribute for the total collisions. Resulting in the formation of products is called as threshold energy. ಹಾಗಾದ್ರೆ ಅವು ಓಕೆ ಕೊಲೈಡ್ ಆದ್ಮೇಲೆ, ಪ್ರಾಪರ್ ಓರಿಯಂಟೇಷನ್ ಕೊಲೈಡ್ ಆದ್ಮೇಲೆ they will be definitely converting into products. Next, activation energy na hege, the excess energy over the above and average potential energy possessed by reacting molecules to have effective collisions resulting in the formation of product is known as what? Activation energy. Right? Activation energy is equal to threshold energy minus average energy of the reactants. So for fast reaction, the activation energy is low. For slow reaction, the activation energy is lesser. Next, collision frequency Z anta ಹೇಳ್ತಾರೆ. The number of collisions which occur among the reacting molecules per second per unit volume is called as what? Collision frequency. Its value is given by Z is equal to square root of 2 into pi into nu into sigma square divided by n square. ಹಾಗಾದ್ರೆ average rate ಅಂತ ಕರಿತಾ ಇದ್ದೀವಿ, ಅಥವಾ average velocity nu bar na, c ಅಂದ್ರೆ molecular diameter in centimeter, number of molecules per cc is given by n value. Next, rate of chemical reaction or rate of reaction from collision theory ಅಂತ. ತುಂಬಾ ಸಿಂಪಲ್, ಅರೇನಿಯಸ್ ಈಕ್ವೇಶನ್ ಇದೆಯೋ ಅದೇ ಈಕ್ವೇಶನ್ ಅನೇ, ಬಟ್ ದ ಸ್ಮಾಲ್ ಚೇಂಜ್ ಇಸ್ ಗೋಯಿಂಗ್ ಟು ಬಿ ಏನಂತ ಕರಿಬಹುದು, ಝಡ್ ವ್ಯಾಲ್ಯೂ ಜಾಗದಲ್ಲಿ ಇಲ್ಲಿ, ಓಕೆ, ಝಡ್ ವ್ಯಾಲ್ಯೂ ಜಾಗದಲ್ಲಿ ಅಲ್ಲಿ ಎ ಇದೆಯಂತೆ. ರೇಟ್ ಆಫ್ ದ ರಿಯಾಕ್ಷನ್, ರೈಟ್, ಎಫ್ ಇಂಟು ಝಡ್. Z ಅಂದ್ರೆ collision frequency ಅಂತೀವಿ, F ಅಂದ್ರೆ fraction of effective collisions ಅಂತ ಕರಿತೀವಿ. That is given by delta n by capital N is equal to E into minus EA by RT. Therefore, rate is equal to Z into E to the power minus EA by RT. Okay. ಹಾಗಾದ್ರೆ graphical representation of exothermic reaction ಅಂದ್ರೆ ಏನ್ ಹೇಳ್ತೀರಾ ಅಲ್ವಾ? A ಅನ್ನೋದು reactant and B ಅನ್ನೋದು product. ಹಾಗಾದ್ರೆ energy of right forward reaction reactant and energy of backward direction reaction reactants, delta H is going to be negative, correct? FR means forward reaction mechanism reaction and PR is backward reaction. Okay, now graphical representation of endothermic reaction. A reaction or a reactant A which is going to be converting into product B, product, delta H is positive. Okay, then energy in case of right forward reaction rate is equal to delta H minus E dash A, backward direction rate. Graphical representation of effect of temperature on rate of the reaction. We are observing here T1 and T2 at temperature T2. Yavaga when T2 is greater than T1. Correct? Yes, T2 is greater than T1. The graph is going to be what?
length, height is going to be decreased and it's going to move towards the right side. Area and curve increase ಆಗ್ತಾ ಇದೆ. Photochemical reaction. Reactions which takes place by the absorption of radiation by a suitable wavelength. H2 plus Cl2 in the presence of sunlight giving rise to 2HCl. Within no time the reaction will going to be completed. Photosynthesis of carbohydrates in plants takes place in the presence of chlorine